ನಮಸ್ಕಾರ, ಎಸ್.ಆರ್. ಶೆಟ್ಟಿ ಕಿಚನ್ಗೆ ಸ್ವಾಗತ. ಸಣ್ಣ ಆಗ್ಬೇಕು ಅಂದಾಗ ಡಯಟ್ ರೆಸಿಪೀಸ್ ಎಲ್ಲ ಬೋರ್ ಆಗಿರುತ್ತೆ, ರುಚಿ ಇರಲ್ಲ ಅನ್ಕೊಂಡಿರ್ತೀರಲ್ವಾ? ನೆವರ್. ಈ ತರ ಮಾಡ್ಕೊಳ್ಳಿ, ತುಂಬಾನೇ ರುಚಿಯಾಗಿರುತ್ತೆ. ಇದರಲ್ಲಿ ನಾವು ಬ್ರೌನ್ ಅವಲಕ್ಕಿ ಬಳಸಿರ್ತೀವಿ. ತರಕಾರಿ ಇರುತ್ತೆ, ಮೊಳಕೆ ಕಾಳು ಇರುತ್ತೆ, ತುಂಬಾನೇ ರುಚಿಯಾಗಿರುತ್ತೆ. ಮಾಡೋದು ಹೇಗೆ ನೋಡೋಣ. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಎಸ್.ಆರ್. ಶೆಟ್ಟಿ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಅರ್ಧ ಕಪ್ನಷ್ಟು ಮೊಳಕೆ ಬಂದಿರುವಂತಹ ಹೆಸರು ಕಾಳಿದೆ. ಇದನ್ನ ಸ್ವಲ್ಪ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ನೀರಲ್ಲಿ. ಬೇಯಿಸೋದ್ರಿಂದ ಏನಾಗುತ್ತೆ, ಈಸಿಯಾಗಿ ಡೈಜೆಷನ್ ಆಗುತ್ತೆ. ಮೊಳಕೆ ಬಂದಿರುವಂತಹ ಹೆಸರು ಕಾಳು ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಚಿಟಿಕೆ ಉಪ್ಪು ನೋಡಿ, ಸ್ವಲ್ಪ ನೀರು ಉಪ್ಪು ಹಾಕ್ತಾ ಇದ್ದೀನಿ. ಒಂದು 2 ರಿಂದ 3 ನಿಮಿಷಗಳ ಕಾಲ ಸ್ವಲ್ಪ ಇದನ್ನ ಕುದಿಸ್ಕೋಬೇಕು. ನೋಡಿ, ಇದು ಇಷ್ಟು ಬೆಂದರೆ ಸಾಕು. ನೀರು ಸ್ವಲ್ಪ ಹಾಕಿದಲ್ವ, ಅದಕ್ಕೆ ಸ್ವಲ್ಪನೇ ಇದೆ. ಇದಿಷ್ಟು ನೀರು ಸೋಸ್ಕೊಂಡ್ಬಿಡೋಣ. ಇದು ಸ್ವಲ್ಪ ತಣ್ಣಗಾಗ್ಬಿಟ್ಕೊಳ್ಳೋಣ. ನೋಡಿ, ಹೆಸರು ಕಾಳು ಇವಾಗ ತಣ್ಣಗಾಗಿದೆ. ಆಲ್ರೆಡಿ ಉಪ್ಪು ಹಾಕಿದ್ವಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ಇದನ್ನ ಕಲಿಸ್ಕೋಬೇಕು. ಜೊತೆಗೆ ಸ್ವಲ್ಪ ತರಕಾರಿಗಳನ್ನ ಶಾಲು ಫ್ರೈ ಥರ ಮಾಡ್ಕೊಳ್ಳೋಣ. ನೋಡಿ, ಕೆಂಪು ಅವಲಕ್ಕಿ, ಈಗ ರೆಡ್ ರೈಸ್ ಅಂತ ಹೇಳ್ತಿರಲ್ವಾ, ಅದರಿಂದ ಈ ಅವಲಕ್ಕಿ ಮಾಡಿರ್ತಾರೆ. ಈ ಅವಲಕ್ಕಿಯಿಂದ ನಾವಿವತ್ತು ಸಲಾಡ್ ಮಾಡೋಣ. ಇದು ವೇಟ್ ಲಾಸ್ ಮಾಡೋಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಹೈ ಪ್ರೋಟೀನ್, ಟೇಸ್ಟಿಯಾಗಿರುತ್ತೆ, ಹೊಟ್ಟೆನೂ ಫಿಲ್ ಆಗಿರುತ್ತೆ, ತರಕಾರಿ ತುಂಬಾ ಇರುತ್ತೆ. ಡಯಟ್ ರೆಸಿಪಿ ತಿಂತೀನಂತ ಅನ್ಸೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ನೋಡಿ, 1 ಬೌಲ್ನಷ್ಟು ಈ ಕೆಂಪು ಅವಲಕ್ಕಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಚಕಾರದ ಪುಡಿ ಹಾಕೋಣ. ಒಂದು ಹಸಿ ಮೆಣಸಿನಕಾಯಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೋಡಿ, ತರಕಾರಿನಲ್ಲಿ ಸೌತೆಕಾಯಿ ತಗೊಂಡಿದ್ದೀನಿ, ಈರುಳ್ಳಿ ಇದೆ, ಬೆಂದಿರುವಂತಹ ಆಲೂಗಡ್ಡೆ ಸ್ವಲ್ಪ ಇಟ್ಕೊಂಡಿದ್ದೀನಿ. ಬೇಡ ಅಂದರೆ ಆಲೂಗಡ್ಡೆನೂ ಬಿಡ್ಬೋದು. ಚಿಕ್ಕದಾಗಿ ಹೆಚ್ಚಿರುವಂತಹ ಕ್ಯಾರೆಟ್ ಇದೆ, ಒಂದು ಕ್ಯಾಪ್ಸಿಕಮ್ ಇದೆ. ಇದೆಲ್ಲನೂ ಇದಕ್ಕೆ ಹಾಕೋಣ. ನೋಡಿ, ಸೌತೆಕಾಯಿ, ಕ್ಯಾಪ್ಸಿಕಮ್, ಆಲೂಗಡ್ಡೆ, ಈರುಳ್ಳಿ ಮತ್ತು ಕ್ಯಾರೆಟ್ ಇದೆಲ್ಲನೂ ಹಾಕ್ಕೊಂಡು ನಂತರ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ. ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕೋಣ. ಈ ಕೊತ್ತಂಬರಿ ಡಯಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ವೇಟ್ ಲಾಸ್ ಮಾಡೋಲ್ಲಿ ಈ ಕೊತ್ತಂಬರಿ ತುಂಬಾ ಹೆಲ್ಪ್ ಆಗುತ್ತೆ. ಈಗಾಗಲೇ ನಾವು ಕಾಳನ್ನ ಬೇಯಿಸ್ಬಿಟ್ಟು ತಣ್ಣಗೆ ಮಾಡ್ಕೊಂಡಿವಲ್ಲ, ಈ ಕಾಳನ್ನ ಹಾಕೋಣ. ಈ ಕಾಳು ಹಾಕೋದ್ರಿಂದ ರಿಚ್ ಇನ್ ಪ್ರೋಟೀನ್ ಆಗುತ್ತೆ. ಸ್ವಲ್ಪ ಬೇಯಿಸೋದ್ರಿಂದ ಡೈಜೆಷನ್ ಕೂಡ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಹೋಮ್ ಮೇಡ್ ಮಯೋನೀಸ್ ಬೆಳೆಸ್ತಾ ಇದ್ದೀನಿ. ರುಚಿ ಒಂಥರ ವಿಭಿನ್ನವಾಗಿರುತ್ತೆ ಅಂತೇಳಿ. ಇದು ಬೇಡ ಅಂದರೆ ನೀವು ಬಿಡ್ಬೋದು. ನಾನು 1 ಸ್ಪೂನ್ ಅಷ್ಟು ಹೋಮ್ ಮೇಡ್ ಮಯೋನೀಸ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನಿಂಬೆ ರಸ ಹಾಕೋಣ. ಆಮ್ಚೂರ್ ಪೌಡ್ರ್ ಇದೆ, ಆಮ್ಚೂರ್ ಪೌಡ್ರು ಹಾಕ್ಕೋಬೋದು. ಚಾಟ್ ಮಸಾಲೆ ಇದೆ, ಚಾಟ್ ಮಸಾಲ ಹಾಕ್ಕೋಬೋದು. ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬೇಡ ಅಂದ್ರೂ ಬಿಡ್ಬೋದು. ಇದರಲ್ಲೇ ತರಕಾರಿ ಇದರಲ್ಲೇ ಇದು ಮಿಕ್ಸ್ ಆಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕಲಸಿದ ನಂತರ ತಕ್ಷಣಕ್ಕೆ ತಿಂದರೆ ಅವಲಕ್ಕಿ ನಿಮಗೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಸ್ವಲ್ಪ ಬಿಟ್ಟರೆ ಇದು ಮೆತ್ತಗಾಗ್ಬಿಡುತ್ತೆ. ಯಾವಾಗ ತಿಂತೀನಿ ಅಂತೀರೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ನೋಡಿ, ವೇಟ್ ಲಾಸ್ ಪೋಹಾ ಸಲಾಡ್ ವಿತ್ ಹೈ ಪ್ರೋಟೀನ್ ಇರುವಂತಹ ಡಿಶ್ ಸಿದ್ಧವಾಗಿದೆ. ಸರ್ವಿಂಗ್ ಪ್ಲೇಟಿಗೆ ಹಾಕೋಣ. ಮೇಲ್ಗಡೆಯಿಂದ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ನೋಡಿ, ನಿಮಗೆ ಸ್ವಲ್ಪ ಖಾರ ಬೇಕು ಅಂದರೆ ಹಾಕೊಳ್ಳಿ. ಈಗ ಹೈ ಪ್ರೋಟೀನ್ ಇರುವಂತಹ ಟೇಸ್ಟಿ ವೇಟ್ ಲಾಸ್ ಬ್ರೌನ್ ಪೋಹಾ, ನಾನು ಇದಕ್ಕೆ ಸಲಾಡ್ ಅಂತ ಕರೆದಿದ್ದೀನಿ. ನೀವೇನಂತ ಹೇಳ್ತೀರಾ ಕಮೆಂಟ್ ಮೂಲಕ ತಿಳಿಸಿ. ಸಿದ್ಧವಾಗಿದೆ, ನೀವು ಮಾಡ್ಕೊಳ್ಳಿ. ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಸ್.ಆರ್. ಶೆಟ್ಟಿ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.